ಜಿಲ್ಲಾ ಮಹಿಳಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ಭೀಮವಾದ ದಿನಾಂಕ 6 ನಮಗೆ ಎಸ್ ಪಿ ಆಫೀಸಲ್ಲಿ ನಮಗೆ ದಲಿತ ಕುಂದುಕೊರತೆ ಸಭೆ ಇತ್ತು. ಆ ದಿನದಲ್ಲಿ ಆ ಸಂದರ್ಭದಲ್ಲಿ ಇವರು ಉಡುಪಿಯಲ್ಲಿ ನಮ್ಮ ಆತ್ಮೀಯರೊಂದಿಗೆ ನೋವನ್ನು ಹಂಚಿಕೊಂಡಾಗ ನಾವು ಕೂಡ ಜೊತೆ ಇದ್ದೇವೆ ಅಂತ ಹೇಳಿ ಒಂದು ಮಹಿಳೆ, ನಮ್ಮ SC ಸಮುದಾಯಕ್ಕೆ ಸೇರಿದಂತ ಮಹಿಳೆ ಇವರು ಸುಲೋಚನಾ ಅಂತ ಹೇಳಿ, ಮೊದಲಿಗೆ ಮನೆ ರಿಪೇರಿಗೆ ಅಂತ ಹೇಳಿ 1 ಲಕ್ಷ ಲೋನಿಗೆ ಹೋದಾಗ ಅವ್ರು ಲೋನ್ ಕೊಡ್ಲಿಕ್ಕೆ ಒಪ್ಕೊಂಡು ಒಂದು ಜಾಮೀನ್ ಕೂಡ ಅವರೇ ಆಗಿ, ಮತ್ತೆ ಅವರ ಅಕೌಂಟ್ ಇಂದ ನೆಫ್ಟ್ ಆಗಿ ಇವರ ಅಕೌಂಟಿಗೆ ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ತದೆ. ಮತ್ತೆ ಮರುಪಾವತಿ ಕೂಡ ಅವರ ಹತ್ರ ಎಲ್ಲ ರಿಸಿಪ್ಟ್ ಕೂಡ ಇದೆ, ಮರುಪಾವತಿ ಆಗಿದ್ದು. ಬಡ್ಡಿ ಅಂತ ಹೇಳಿ ಒಂದು 2-3 ಲಕ್ಷ ಎಕ್ಸ್ಟ್ರಾ ತಗೊಂಡಿರ್ತಾರೆ. ಮತ್ತೆ ಕೂಡ 7 ಲಕ್ಷ ಬೇಕು ಅಂತ ಹೇಳಿ ಮನೆಗೆ ಬಂದು ಮನೆಯಲ್ಲಿ ಅಕ್ರಮ ಪ್ರವೇಶ ಮಾಡಿ ಒಂದು ಮಹಿಳೆಗೆ ಹೇಳ್ಬಾರ್ದ ಮಾತು, ಒಂದು ನೀನು ನನ್ನ ಜೊತೆಲಿ ಬರ್ತೀಯಾ, ಇಲ್ಲ ನಾನು ನಿನ್ಗೆ ಹಿಜರಾದವರು ಮಂಗಳಮುಖಿಯನ್ನ ಕಳಿಸ್ಕೊಡ್ಬೇಕನ್ನುವಂತ ಮಾತು ತುಂಬಾ ಶೋಷಣೀಯವಾಗಿದೆ. ಮುಂದಿನ ನಿರ್ಧಾರ ಅಂತ ಹೇಳಿದ್ರೆ ಈ ತರ ಎಲ್ಲ ಅವರು ನಮ್ಮ ಸಮುದಾಯ ಇರ್ಬೋದು ಅಥವಾ ಬೇರೆ ಸಮುದಾಯ ಯಾರಿಗೆ ಇರ್ಬೋದು, ಅಸಹಾಯಕರನ್ನ ದುರುಪಯೋಗ ಪಡಿಸ್ಕೊಳ್ಳುವಂತದ್ದು ನಾವು ಅಂಬೇಡ್ಕರ್ ಸೇನೆ ಇರ್ಬೋದು, ಭೀಮವಾದ ಇರ್ಬೋದು ಅಥವಾ ರಕ್ಷಣಾ ವೇದಿಕೆ ಇರ್ಬೋದು, ಯಾವುದೇ ಮುಖಂಡರು ಇರ್ಬೋದು, ಅದನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತೇವೆ. ವಿಶೇಷವಾಗಿ ಇಲ್ಲಿ ಬುದ್ಧಿವಂತರ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ವಿಚಾರಗಳು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಗಮನಕ್ಕೂ ತರ್ತಾ ಇದ್ದೇನೆ, ಮಾನ್ಯ SP ಸಾಹೇಬರ ಗಮನಕ್ಕೂ ತರ್ತಾ ಇದ್ದೇನೆ. ಮತ್ತೆ ಠಾಣೆಯಲ್ಲಿ ಒಂದು ಮಹಿಳೆ ಇಂಥ ಒಂದು ವಿಚಾರದಲ್ಲಿ ಅನ್ಯಾಯ ಶೋಷಣೆ ಆದಾಗ, ಅವಳ ಭೇಟಿ ಆದಾಗ ಅವಳ ವಿಚಾರವನ್ನು ಆಲಿಸಿ ಇಮಿಡಿಯೇಟ್ ಆಗಿ ಅವರಿಗೆ ರೆಸ್ಪಾಂಡ್ ಮಾಡಬೇಕು, ಪ್ರತಿಕ್ರಿಯಿಸಬೇಕು, ಅದಕ್ಕೆ ಅಗತ್ಯವಾದ ಕಾನೂನನ್ನ ತಕೊಳ್ಬೇಕು ಕೈಗೆ ಅಂತ ಹೇಳಿ ನ್ಯಾಯ ಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಈಗ ಅವನ ಅರೆಸ್ಟ್ ಆಗಿಲ್ಲ, ಅವನು ಕೂಡ ಒಳ್ಳೆ ಮಣಿಪಾಲ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆನ್ ದಿ ಡ್ಯೂಟಿಯಲ್ಲಿ ಕೂಡ ಇದ್ದಾರೆ. ಆತರ ಆಗ್ಬಾರ್ದು, ಅವರನ್ನ ಅರೆಸ್ಟ್ ಆಗ್ಬೇಕು. ಮತ್ತೆ ಇನ್ನು ಅವರ ಬಯಲದಲ್ಲಿ ಸಹಕಾರಿ ಸಂಘ ಸಂಸ್ಥೆಯ ಬಯಲ ಏನ್ ಹೇಳ್ತದೆ ಆ ನಿಯಮಾವಳಿ ಪ್ರಕಾರವೇ ಅವರು ಕಾರ್ಯನಿರ್ವಹಿಸಬೇಕು. ಸಹಕಾರಿ ಸೊಸೈಟಿ ಇರ್ಬೋದು, ಯಾವುದೇ ಇರ್ಬೋದು, ಆ ನಿಯಮ ಮೀರಿ ಹೋದಾಗ ಅವರಿಗೆ ಒಂದು ಕಾನೂನು ಅನ್ನುವಂಥದ್ರ ಮೂಲಕ ಉತ್ತರ ಕೊಡ್ಲೇಬೇಕು. ಒಂದೊಮ್ಮೆ ಈ ತರ ಮತ್ತೆ ಅವರಿಗೆ ಅನ್ಯಾಯ ಆದ್ರೆ ನಾವಿದ್ದೇವೆ, ಮತ್ತೆ ಅವನಿಗೆ ಲೀಗಲಿ ತಗೊಂಡಿಲ್ಲ ಅಂತ ಅಂದ್ರೆ ನಾವು ಹೋರಾಟಕ್ಕೆ ಕುತ್ಕೊಳ್ತೇವೆ. ಎಲ್ಲ ಸಂಘ ಸಂಸ್ಥೆಗೂ ಕೂಡ ನಾವು ಅವರಿಗೆ ಆಕ್ಷನ್ ತಗೊಳ್ಳೋ ಬಗ್ಗೆ ನಾವು ಧರಣಿಗೆ ಕುತ್ಕೊಳ್ತೇವೆ. ನನ್ನ ಹೆಸರು ಸುಲೋಚನೆ ಅಂತೇಳಿ, ನಾನು ಒಂದು ಮಣಿಪಾಲ ಸೌಹಾರ್ದ ಸೊಸೈಟಿಯಲ್ಲಿ ಒಂದು ಲೋನ್ ಕೇಳಲಿಕ್ಕೆ ಹೋಗಿದಾಗ ಅಲ್ಲಿಂದ ನನಗೆ ಲೋನ್ ಕೊಡ್ತೇನೆ, ನಿನ್ಗೆ ನಾನೇ ಜಾಮೀನು ಹಾಕ್ತೇನೆ ಅಂತೇಳಿ ಮುಂದುವರೆದವರು ನನ್ನನ್ನು ಆ ಹಣವನ್ನು ನೀನು ಬಡ್ಡಿ ದಂಧೆ ಮಾಡಿ ಕೊಡ್ಬೇಕಂತೇಳಿ ಹೇಳಿದಾಗ ನಾನು ಅದಕ್ಕೆ ನನ್ಗೆ ಏನಾದ್ರೂ ಒಂದು ಸಹಾಯ ಆಗುತ್ತಂತೇಳಿ ನಾನು ಮುಂದೆ ಹೋದಾಗ ಅಲ್ಲಿ ನನಗೆ ತುಂಬಾ ಅವರು ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಮುಂದೆ ಬಂದ್ರು. ಏನಂತ ಹೇಳಿದ್ರೆ, ಇನ್ನೂ ನೀನು ಮಾಡದಿದ್ರೆ ನನ್ಗೆ ನಿನ್ನ ಮನೆಗೆ ಮಂಗಳಮುಖಿಯರನ್ನು ಕರೆಸ್ತೇನೆ, ಅವರನ್ನು ಬೆತ್ತಲವಾಗಿ ನಿಲ್ಲಿಸ್ತೇನೆ. ಮನೆಗೆ ಮೊನ್ನೆ 6 ಗಂಟೆಗೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಮನೆಗೆ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ತೆಗೆದು ದೂಡಿದ್ರು. ಮತ್ತೆ ಬೇಡದಿದ್ದೆಲ್ಲ ಮಾತು ನನಗೆ ಆಡಿ ಅಲ್ಲಿಂದ ನಾನು ಸೀದಾ ಕಂಪ್ಲೇಂಟ್ ಮಾಡಿದ್ದೇನೆ. ನಂತರ ನಾನು ಅವ್ರ ಹತ್ರ ಏನು ಕಾಂಟ್ಯಾಕ್ಟ್ ಏನು ಮಾಡಲಿಲ್ಲ. ಎಲ್ಲರ ಹತ್ರ ನಾನು ಇವರು ನಮ್ಮದು ಮೇಡಮ್ ಮಂಜುಳಾ ಮೇಡಮ್ ಹತ್ರ ಹೋಗಿ ನಾನು ನನ್ನ ಮಹಾಲಕ್ಷ್ಮಿ ಮೇಡಮ್ ಹತ್ರ ಹೋಗಿ ನಾನು ದೂರನ್ನು ಹೇಳಿದಾಗ ಅವರು ಹೇಳಿದ್ರು, ಸೂಸೈಡ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಮ್ಮ, ನೀನು ನ್ಯಾಯ ಅಂತೇಳಿ ಕೋರ್ಟು ಕಚೇರಿ ಎಲ್ಲ ಉಂಟಲ್ಲ ಅದರಿಂದನೇ ಮುಂದುವರಿಸುವ. ಅವರು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ ಮೇಡಮ್. ಇದರಿಂದ ನನಗೆ ನ್ಯಾಯ ಕೊಡ್ಬೇಕಂತೇಳಿ ಎಲ್ಲರನ್ನು ಮನವಿ ಮಾಡಿಕೊಳ್ಳುತ್ತೇನೆ. 5 ಲಕ್ಷ ಅವ್ರ ಹತ್ರ ಕೊಟ್ಟಿದ್ರು ನನಗೆ. ಆ 5 ಲಕ್ಷಕ್ಕೆ 9,500 ಹಾಕಿ ನಾನು ಅವ್ರಿಗೆ ಕೊಟ್ಟಿದ್ದೆ. ಇನ್ನೂ ನನಗೆ 9,500 ಲಕ್ಷ ಹಾಕಿ ನನಗೆ ಇನ್ನೂ ಅವರು ನನಗೆ ತುಂಬಾ ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಸರ್. ಯಾವ ರೀತಿ ನನಗೆ ಹಿಂಸೆ ಅಂದ್ರೆ ಅದೊಂದು ತಡ್ಕೊಳಿಕ್ಕೆ ಆಗ್ತಿಲ್ಲ. ನನ್ನ ಹತ್ರ ಮನೆಗೆ ಬರ್ತೇನೆ, ಅದು ಕೊಂದಾಗ್ತೇನೆ, ಮನೆಯವರೆಲ್ಲರೂ ಕೊಂದಾಗ್ತೇನೆ. ಒಂದು ಬದಿಲಿ ಅಪ್ಪ ನನ್ನದು ಪೇಷಂಟ್ ಆಗಿದ್ದಾರೆ, 2 ಮಕ್ಕಳನ್ನು ಸಾಕ್ಬೇಕು. ನಾನು ಯಾವ ರೀತಿ ಸಾಕ್ಬೇಕಂತೇಳಿ ಗೊತ್ತಾಗ್ತಿಲ್ಲ. ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಹಾಯ ಮಾಡ್ತೇನೆ ಅಂತೇಳಿ ಮುಂದುವರೆದು ನಾನು ಹೋಗಿದ್ದಕ್ಕೆ ಈ ತರ ಎಲ್ಲ ಟಾರ್ಚರ್ ಕೊಟ್ರು ಸರ್. ಹೇಗೆ ಬದುಕಬೇಕಂತೇಳಿ ಗೊತ್ತಾಗ್ಲಿಲ್ಲ. ಮಹಾಲಕ್ಷ್ಮಿ ಮೇಡಮ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ರಕ್ಷಣಾ ವೇದಿಕೆ ಕೂಡ ಒಂದು ಕಂಪ್ಲೇಂಟ್ ಮನವಿ ಮಾಡಿದ್ದೇನೆ. ಇವರ ನ್ಯಾಯ ಒದಗಿಸಿ ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ.